ಜಿಬಿಎನಿಂದ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನೀತಿಯನ್ನ ಮಾಡಲಾಗ್ತಾ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಜಿಬಿಎನಿಂದ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನೀತಿಯನ್ನ ಮಾಡಲಾಗ್ತಾ ಇದೆಯಾ? ತೆರವು ಕಾರ್ಯಾಚರಣೆ ಏನು ರಸ್ತೆ ತೆರವು ಕಾರ್ಯಾಚರಣೆ ಏನು ನಡೀತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂಥದ್ದು ಏನು ಸಾಕಷ್ಟು ಗೊಂದಲಗಳಿದೆ ಜಿಬಿಎ ವಿಚಾರವಾಗಿ. ಜಿಬಿಎನಿಂದ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನೀತಿಯನ್ನ ಮಾಡಲಾಗ್ತಾ ಇದೆಯಾ ಇಲ್ಲಿ ಅಂತ. ತೆರವು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಇಲ್ಲಿ ಫುಟ್ಪಾತ್ ಕಬ್ಜಾ ಮಾಡಿದವರ ವಿರುದ್ಧವಾಗಿ ಕ್ರಮ ಇಲ್ಲ. ಇಲ್ಲಿ ಯಾರು ಕಬ್ಜಾ ಮಾಡಿದ್ರು ಅವ್ರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ, ಪಾದಾಚಾರಿಗಳಿಗೆ ಪ್ರಾಣ ಸಂಕಟ ಉಂಟಾಗ್ತಾ ಇದೆ. ಇದರಿಂದ ಜಿಬಿಎ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಕೆಂಡಮಂಡಲರಾಗಿದ್ದಾರೆ. ಈಗ ಜಿಬಿಎ ಅಧಿಕಾರಿಗಳೇ ಇಲ್ಲಿ ಫುಟ್ಪಾತ್ ಕಬ್ಜಾ ಮಾಡಿದ್ದು ಕಾಣಿಸ್ತಾ ಇಲ್ವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಜಿಬಿಎನಿಂದ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನೀತಿ. ತೆರವು ಕಾರ್ಯಾಚರಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ಫುಟ್ಪಾತ್ ಕಬ್ಜಾ ಮಾಡಿದವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ, ಪಾದಚಾರಿಗಳಿಗೆ ಇಲ್ಲಿ ಪ್ರಾಣ ಸಂಕಟ ಉಂಟಾಗ್ತಾ ಇದೆ. ಜಿಬಿಎ ನಿರ್ಲಕ್ಷ್ಯದ ವಿರುದ್ಧವಾಗಿ ಸಾರ್ವಜನಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಜಿಬಿಎ ಅಧಿಕಾರಿಗಳೇ ಇಲ್ಲಿ ಫುಟ್ಪಾತ್ ಕಬ್ಜಾ ಮಾಡ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇಲ್ವೇ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಜಿಬಿಎನಿಂದ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನೀತಿಯನ್ನು ಅನುಸರಿಸಲಾಗ್ತಾ ಇದೆಯಾ? ಏನು ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫುಟ್ಪಾತ್ ಕಬ್ಜಾ ಮಾಡಿದವರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ, ಕಾಣಿಸ್ತಾ ಇಲ್ವಾ ನಿಮಗೆ ಅಂತ. ಶಿವನಹಳ್ಳಿ ಬ್ರಿಡ್ಜ್ ಕೆಳಗೆ ಫುಟ್ಪಾತ್ ಫುಲ್ ಕಬ್ಜಾ ಆಗಿರುವಂಥದ್ದು. ಅಲ್ಲಿ ರಾಜಾಜಿನಗರ ಶಿವನಹಳ್ಳಿ ಬ್ರಿಡ್ಜ್ ಕೆಳಗೆ ಫುಟ್ಪಾತ್ ಇದೆ. ಫುಟ್ಪಾತ್ ಮೇಲೆ ಕಾರು, ಲಾರಿ, ಬೈಕ್ ಪಾರ್ಕಿಂಗ್ ಅನ್ನ ಮಾಡಲಾಗುತ್ತೆ. ಫುಟ್ಪಾತ್ನ ಕೆಳಗಡೆ ವಾಹನಗಳ ಅಕ್ರಮ ಪಾರ್ಕಿಂಗ್ ತಾಣವಾಗಿದೆ. ಈಗ ಈ ಫುಟ್ಪಾತ್ ಏನಿದೆ ಅದು ವರ್ಷಗಳಿಂದ ನಡೆಯದಂತಹ ತೆರವು ಕಾರ್ಯಾಚರಣೆ. ಇದು ಈಗಿಂದಲ್ಲ, ವರ್ಷಗಳಿಂದಲೂ ಕೂಡ ನಡೀತಾ ಇಲ್ಲ. ಇದು ಫುಟ್ಪಾತ್ನಲ್ಲಿ ನಡೆಯೋಕ್ಕಾಗದೆ ರಸ್ತೆಯ ಮಧ್ಯದಲ್ಲೇ ನಡಿಬೇಕಾದಂತಹ ಪರಿಸ್ಥಿತಿ ಈಗ ಸಾರ್ವಜನಿಕರಿಗೆ ಬಂದಿದೆ. ಜಸ್ಟ್ ಮಿಸ್ ಆದ್ರೂ ಕೂಡ ಅಪಘಾತ ತಪ್ಪಿದ್ದಲ್ಲ. ಇಲ್ಲಿ ಅಪಘಾತ ಆಗುವಂಥದ್ದು ಗ್ಯಾರಂಟಿ. ಜೀವ ಕೈಯಲ್ಲಿ ಹಿಡಿದುಕೊಂಡು ಸಂಚಾರವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಇಲ್ಲಿ ಸಾರ್ವಜನಿಕರಿಗಿದೆ. ಬೆಂಗಳೂರಿನಲ್ಲಿ ತೆರವು ಕಾರ್ಯಾಚರಣೆ, ಶಿವನಹಳ್ಳಿಯಲ್ಲಿ ಮಾತ್ರ ಯಾಕೆ ಆಗ್ತಾ ಇಲ್ಲ, ಬೇರೆ ಎಲ್ಲ ಕಡೆ ಮಾಡಿದ್ರಿ ಅಲ್ಲಿ ಯಾಕೆ ಆಗ್ತಿಲ್ಲ ಅಂತ ಸ್ಥಳೀಯರದ್ದೇ ದರ್ಬಾರ್. ನಿಯಮಗಳಿಗೆ ಬೆಲೆ ಇಲ್ವಾ ಇಲ್ಲಿ ಅಂತ ಕಂಡು ಕಾಣಿಸದಂತೆ ಸುಮ್ಮನಾಗಿದ್ದಾರಾ ಜಿಬಿಎ ಅಧಿಕಾರಿಗಳು? ಬೇರೆ ಎಲ್ಲ ಕಡೆ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ, ಬಟ್ ಇಲ್ಲಿ ಯಾಕೆ ಮಾಡಿಲ್ಲ? ಪಾರ್ಕಿಂಗ್ ತೆರವುಗೊಳಿಸಿ, ಫುಟ್ಪಾತ್ ಮುಕ್ತಗೊಳಿಸಿ. ಜಿಬಿಎ ಅಧಿಕಾರಿಗಳಿಗೆ ಈಗ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಯಾಕೆ ಬೇರೆ ಬೇರೆ ತಾರತಮ್ಯ ಯಾಕೆ ಮಾಡ್ತೀರಾ ಅಂತ. ಶಿವನಹಳ್ಳಿ ಬ್ರಿಡ್ಜ್ ಕೆಳಗೆ ಯಾಕೆ ನೀವು ಪಾರ್ಕಿಂಗ್ ವಿಚಾರವಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿಲ್ಲ ಅಂತ ಸಾರ್ವಜನಿಕರಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ನೀತಿಯನ್ನ ಇಲ್ಲಿ ಜಿಬಿಎ ಅನುಸರಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ರಾಜಾಜಿನಗರ ಶಿವನಹಳ್ಳಿ ಬ್ರಿಡ್ಜ್ ಕೆಳಗೆ ಫುಟ್ಪಾತ್ ಏನಿದೆ ಆ ಫುಟ್ಪಾತ್ನಲ್ಲಿ ಕಾರು, ಲಾರಿ, ಬೈಕ್ ಇವೆಲ್ಲವನ್ನ ಪಾರ್ಕಿಂಗ್ ಮಾಡಲಾಗುತ್ತೆ. ಈ ವಿಚಾರವಾಗಿ ಜಿಬಿಎ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ, ಕಂಡು ಕಾಣದಂತೆ ಸುಮ್ಮನಾಗಿದೆಯಾ ಇಲ್ಲಿ ಜಿಬಿಎ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಇನ್ನು ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಹೇಗೆ ಪಾರ್ಕಿಂಗ್ ಆಗಿದೆ ಅಂತಂದರೆ ಅದು ಫುಟ್ಪಾತ್ ಕಂಪ್ಲೀಟ್. ಅಲ್ಲಿ ಸಾಲಾಗಿ ವಾಹನಗಳನ್ನು ನಿಲ್ಲಿಸಿರುವಂಥದ್ದು. ಯಾಕೆ ಇದು ಜಿಬಿಎ ಕಣ್ಣು ಕಾಣ್ತಾ ಇಲ್ವಾ? ಕಂಡ್ರು ಕಾಣದಂತೆ ಕುರುಡಾಗಿ ವರ್ತಿಸ್ತಾ ಇದೆಯಾ? ಇದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಯಾಕಂದರೆ ಬೇರೆ ಎಲ್ಲ ಕಡೆ ತೆರವು ಕಾರ್ಯಾಚರಣೆಯನ್ನು ರಾಜಾರೋಷವಾಗಿ ಮಾಡಿದ್ರಿ, ಆದರೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ, ಇದು ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಜಿಬಿಎ ಅಧಿಕಾರಿಗಳಿಗೆ ಸಾರ್ವಜನಿಕರು ಪ್ರಶ್ನೆಯನ್ನ ಹಾಕ್ತಾ ಇರುವಂಥದ್ದು. ಪಾರ್ಕಿಂಗ್ ತೆರವುಗೊಳಿಸಿ, ಫುಟ್ಪಾತನ್ನ ಮುಕ್ತಗೊಳಿಸಿ, ನಮ್ಗಲ್ಲಿ ಓಡಾಡೋಕ್ಕಾಗ್ತಿಲ್ಲ, ನಾವು ಬೇರೆ ಅನಿವಾರ್ಯ ದಾರಿ ಇಲ್ಲದೆ ರಸ್ತೆಯ ಮಧ್ಯದಲ್ಲೇ ಹೋಗಬೇಕಾಗತ್ತೆ. ಒಂದು ವೇಳೆ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅಪಘಾತ ತಪ್ಪಿದ್ದಲ್ಲ, ಇಲ್ಲಿ ಅಪಘಾತ ಆಗುತ್ತೆ. ಇದಕ್ಕೆ ಕ್ರಮ ತೆಗೆದುಕೊಳ್ಳಿ ಅಂತ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ.